ಈ ಕಿರುಚಿತ್ರದ ಮೊದಲನೇ ಭಾಗದಲ್ಲಿ ಶುಗರ್ಲ್ಯಾಂಡ್ನಲ್ಲಿ ವಾಸವಾಗಿರುವ 5 ಶ್ರೀಮಂತ ಗೃಹಿಣಿಯರ ಬಗ್ಗೆ ಒಂದು ಕತೆ. ಇವರು ಮತ್ತೆ ಇವರ ಪರಿವಾರವು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಆಗಿರುತ್ತಾರೆ. ಇವರ ಸುಖ ಜೀವನದಲ್ಲಿ ಒಂದು ದಿನ ದುರಂತ ನಡೆಯುತ್ತದೆ. ಕೋವಿಡ್ ಟೈಮ್ನಲ್ಲಿ ಪ್ರತಿಮಾ ಎಲ್ಲರಿಗೂ ತನ್ನ ಗಂಡ ಶ್ರೀನಾಥ್ ಡಿಪ್ರೆಷನ್ ಇಂದ ಸೂಸೈಡ್ ಮಾಡಿಕೊಂಡ ಅಂತ ಹೇಳುತ್ತಾಳೆ. ಆದರೆ ಅವಳು ಪ್ರತಿನಿತ್ಯವೂ ಶ್ರೀ ಕೈಯಲ್ಲಿ ಡೊಮೆಸ್ಟಿಕ್ ಅಬ್ಯೂಸ್ಗೆ ಒಳಗಾಗಿರುತ್ತಾಳೆ. ತನ್ನ ಮಗನ ಭವಿಷ್ಯಕ್ಕೋಸ್ಕರ ಒಂದು ತೀವ್ರವಾದ ನಿರ್ಧಾರಕ್ಕೆ ಬರುತ್ತಾಳೆ. ಅವಳು ಶ್ರೀ ಡ್ರಿಂಕಲ್ಲಿ ಟ್ಯಾಬ್ಲೆಟ್ ಮಿಕ್ಸ್ ಮಾಡಿ ಕೊಡುತ್ತಾ ಇರುತ್ತಾಳೆ. ಅದರಿಂದ ಅವನ ನಿಧನ ಆಗುತ್ತೆ. ಇದನ್ನು ತನ್ನ ಸ್ನೇಹಿತರಿಗೆ ಕೂಡ ಹೇಳುತ್ತಾರೆ. ತನ್ನ ಸ್ನೇಹಿತರು ಅವಳನ್ನ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಕಾಪ್ ಸೈರನ್ ಕೇಳಿಸುತ್ತೆ. ಈಗ ಮುಂದೆ ರೆಡಿನಾ? ಓನ್ಲಿ ಫಾರ್ ಯು ಅನಿಲ್. ನೀವು ಅರೆಸ್ಟ್ ಯಾಕಾದ್ರಿ? ಹೆಂಗೆ? ಶ್ರೀ ಹೋಗಿ 2 ವರ್ಷ ಆಯಿತು. These murder-suicide cases are really on the rise among the Indian community. I know. We really need to find the reason. Well, we have so much on our plate already. Maybe we should find somebody who understands the Indian community and culture better. I agree. I think I know a guy who will do it for $30 an hour. Who? His name is RCB. Who is RCB? ಇವರೇ ರೀ RCB, ರಾಮೋಹಳ್ಳಿ ಚಂದ್ರಶೇಖರ್ ಭಟ್ ಅಂತ. ಇವರಿಗೆ ಈಗ 40 ವರ್ಷ. ಮದುವೆ ಆಗಿಲ್ಲ. IT ಜಾಬ್ ಬಿಟ್ಟು ಪತ್ತೆದಾರಿ ಹಾದಿ ಹಿಡಿದಿದ್ದಾರೆ. ಇದರಲ್ಲಿ ಜಾಸ್ತಿ ದುಡ್ಡಿಲ್ಲ. ಅದಕ್ಕೆ ಯಾರು ಇವನ್ನ ಡೇಟ್ ಮಾಡೋಣ. ಪಾಪ. ಅಫ್ಕೋರ್ಸ್ ಕ್ರಿಕೆಟ್ ಪ್ರೇಮಿ. ಪತ್ತೆದಾರಿ ಪುಸ್ತಕಗಳನ್ನು ಓದಿ ಸರ್ಟಿಫಿಕೇಶನ್ ಮುಗಿಸಿ ತಾನೂ ಒಂದು ಪ್ರೈವೇಟ್ ಡಿಟೆಕ್ಟಿವ್ ಏಜೆನ್ಸಿ ಓಪನ್ ಮಾಡಿದ್ದಾನೆ. ಆದರೆ ಇವನಿಗೆ ಬರುವ ಕೇಸ್ಗಳು ಮದುವೆಗೆ ಹುಡುಗ ಸರಿದಾನ, ಕಾರ್ ಕಳೆದೋಗಿದೆ, ಐಪಾಡ್ ಕಳೆದೋಗಿದೆ, ಇಂಥವೆ. ಇದು ಇವನ ದೊಡ್ಡ ಕೇಸ್. ಅದಕ್ಕೆ ಇಷ್ಟು ಖುಷಿ ರೀ. ಇವಳು RCB ಕಸಿನ್ ಕಮ್ ಅಸಿಸ್ಟೆಂಟ್. RCB ಅಂತಾನೆ. ಮತ್ತೆ RCB ಅಂತ ಯಾಕೆ ಅಂದ್ರ RCB ವುಮೆನ್ಸ್ ಟೀಮ್ ಇಲ್ವೇನ್ರಿ? ಮತ್ತೆ ಇವಳ ಪೂರ್ತಿ ಹೆಸರು ರಾಮೋಹಳ್ಳಿ ಚಂದ್ರಿಕಾ ಭಟ್ ಅಂತ. ಫಾರ್ಮಸಿಸ್ಟ್ ಬೈ ಪ್ರೊಫೆಷನ್. ಪಾರ್ಟ್ ಟೈಮ್ ಇವಳು ತನ್ನ ಕಸಿನ್ RCBಗೆ ಪಾಪ ಹೆಲ್ಪ್ ಮಾಡ್ತಾಳೆ. ಹಲೋ, ಈ ಸಲ ಕೇಸು ನಮ್ದೆ. ವೇಸ್ಟ್ ಫೆಲೋಗಳು, ಬೈಯೋಕ್ಕೂ ಬರಲ್ಲ. ಇವ್ರ ಗ್ರ್ಯಾಂಡ್ ಮಾ ಅಷ್ಟೇ. ಹೇಯ್, ಯುವರ್ ಗ್ರ್ಯಾಂಡ್ ಮಾ ಅಂದ್ರೆ ನಿಮ್ಮ ಅಜ್ಜಿ ಅಲ್ವಾ? ಹೇಯ್, ಯುವರ್ ಗ್ರ್ಯಾಂಡ್ ಮಾ, ಯುವರ್ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಮಾ. ಹೇಯ್, ಏನು? ಅವ್ರೇನಾದ್ರೆ ನಮಗ್ 4 ಬಿಟ್ರೆ ನಮ್ಮಿಬ್ಬರಿಗೂ ನಮ್ಮ ಅಜ್ಜಿನೇ ನೆನ್ಪ್ ಬರೋದು. ಏನ್ ನಾವೇ ಸುಮ್ನೆ ಕೂತ್ಕೊಂಡ್ಬಿಟ್ಟಿದೀವಿ. ಕೇಸ್ ಫೈಲ್ ನೋಡೋಣ. ನೋಡಮ್ಮ, ನೋಡು. ಏನಂತ ಇದು? ನೋಡ್ತಾ ಇದೀನಿ ತಾಳು. ಇದು ನಮ್ ಶುಗರ್ಲ್ಯಾಂಡ್ ಕೇಸು. ಹೌದಾ? ಶುರು ಮಾಡೋಣ. ಯಾ ನೋಡು. ತಗೋ. ಏನ್ ಕುಡಿಲಿ? ಪ್ರತಿಮಾ, ಪ್ರಾಚಿ, ಪ್ರಗತಿ, ಪ್ರತಿಭಾ, ಪ್ರಾರ್ಥನಾ. ಅಬ್ಬಾ ಪಂಚ ಪ್ರಾಗಳಿವ್ರು. ಇವ್ರಿಗೆಲ್ಲ ಒಂದು ಟೆಕ್ಸ್ಟ್ ಮಾಡ್ಬಿಡಮ್ಮ. ನಾಳೆ ಇಂಟರ್ವ್ಯೂ ಬಾ ಅಂತ ಹೇಳು. ಓಕೆ. ಹಾ, 2 ವರ್ಷ ಆಯ್ತು. ಏನ್ ಮಾಡ್ತಾ ಇದಾರ ಇವಾಗ?
ನಿಂಗೂ ಬಂತ ಈ ಮೆಸೇಜು? ಹೌದು, ನಂಗೂ ಬಂದಿದೆ. ಬಟ್ ಇಸ್ ದಿಸ್ ಈವನ್ ಲೆಜಿಟ್? ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ನಾನು ಚೆಕ್ ಮಾಡ್ದೆ ಕಣೆ, ಇಟ್ ಈಸ್ ಲೆಜಿಟ್ ಗೊತ್ತಾ? ಎರಡು ವರ್ಷ ಆಯ್ತು, ಕೇಸ್ ಕ್ಲೋಸ್ ಅಂತ ಅನ್ಕೊಂಡಿದ್ದೆ. ನಾವು ಅದನ್ನೇ ತಾನೇ ಅನ್ಕೊಂಡು ಪ್ರತಿಮಾ ಮತ್ತೆ ಡೇಟ್ ಮಾಡ್ಲಿ ಅಂತ ವೇಗಸ್ ಕರ್ಕೊಂಡ್ ಬಂದ್ವಿ. ನೋಡಿದ್ರೆ ವರಿ ಮಾಡ್ಬೇಡ್ರಿ, ಆಫ್ಟರ್ ಆಲ್ ಇಟ್ ಜಸ್ಟ್ ಅನ್ ಇಂಟರ್ವ್ಯೂ ಕಾಲ್ ಅಲ್ವಾ? ಮೈ ಡಿಯರ್, ಸಿಕ್ಕಾಕೊಂಡ್ರೆ ಪ್ರತಿಮಂಗೆ ಫುಲ್ ಲೈಫ್, ನಮ್ಗೆ ಅಟ್ಲೀಸ್ಟ್ 10 ವರ್ಷ ಜೈಲು. ಆರ್ ಯು ರೆಡಿ? ಹೌದು, we have to take this seriously. If we all stick to the story together, ಆ ಇನ್ವೆಸ್ಟಿಗೇಟರ್ಸ್ಗೆ ಏನು ಕ್ಲೂ ಸಿಗೋದಿಲ್ಲ. ಕರೆಕ್ಟ್ ಕಣೆ, ನಮ್ಮ ಮೇನ್ ಉದ್ದೇಶ ಇಸ್ ಟು ಸೇವ್ ಅವರ್ ಸೆಲ್ಫ್ ಅಲ್ವಾ? ಮತ್ತೆ ಪ್ರತಿಮಾ ನಿನ್ನೂ ಕೂಡ ಸುಮ್ಮನಿರೆ ಪ್ರತಿಮಾ, ನೀನ್ ಏನು ವರಿ ಮಾಡ್ಕೋಬೇಡ. ವಿ ಆರ್ ದೇರ್ ವಿತ್ ಯು. ಆನ್ಸರ್ಸ್ನ ಸರಿಯಾಗಿ ಪ್ಲಾನ್ ಮಾಡ್ಕೊಂಡು ಆ ಇಂಟರ್ವ್ಯೂಗೆ ಹೇಳೋಣ. ಒಂದ್ ಇಂಪಾರ್ಟೆಂಟ್ ಕ್ವಶನ್, ಈ ಇನ್ವೆಸ್ಟಿಗೇಷನ್ಗೆ ಏನ್ ಹಾಕೊಂಡು ಹೋಗೋಣ? ಎಲ್ರು ಬರ್ತಾ ಇದ್ದಾರೆ, 4 ಜನ ಬರ್ತಾ ಇದ್ದಾರೆ. ಒಬ್ಳು ಪ್ರತಿಮಾ ಇನ್ನು ಬರ್ತೀನಿ, ಇನ್ನು ಟೈಮ್ ಆಗುತ್ತೆ ಅಂತ ಹೇಳಿದ್ಲು. Okay, but we are ready, right? Of course we are ready. ನೀವೆಲ್ಲ ಕನ್ನಡದವ್ರೆ ಅಂತ ಗೊತ್ತಾಯ್ತು. ಕನ್ನಡದಲ್ಲಿ ಇಂಟರ್ವ್ಯೂ ಮಾಡ್ಬೋದಲ್ಲ? Oh yes, yes, yes. Most definitely. You know, we speak every day at home in Kannada. And there are so many... ಗೊತ್ತಾಯ್ತು. ಈಗ ಕೇಸ್ಗೆ ಬರೋಣ. ಪ್ರತಿಮಾ ಮತ್ತೆ ಶ್ರೀ ಹೆಂಗಿದ್ರು? ಅಯ್ಯೋ, ಅವರಿಬ್ರಂತೂ ತುಂಬಾ ಅನ್ಯೋನ್ಯವಾಗಿದ್ರು. ಎಲ್ಲಾ ಪಾರ್ಟೀಸ್ ಅಲ್ಲೂ ಅವರಿಬ್ರದ್ದು ಡ್ಯಾನ್ಸ್ ಏನು, ರೀಲ್ಸ್ ಏನು, ಸೆಲ್ಫೀಸ್ ಏನು. ಈ ಫೋಟೋ ನೋಡಿ, ಅವಿಬ್ರು ವೆಕೇಶನ್ಸ್, ಶಾರ್ಟ್ ಟ್ರಿಪ್ಸ್, ಡ್ರೈವ್ ಅಂತ ಮಾಡ್ತಾನೆ ಇದ್ರು. ಇಷ್ಟೋ ಸತಿ ನಮ್ ಜೊತೆನೂ ಮಾಡ್ಯಾರ. ನೀವೆಲ್ಲ ಪ್ರತಿಮಾ ಕ್ಲೋಸ್ ಫ್ರೆಂಡ್ಸ್ ಅಂತ ನಿಮ್ಮನ್ನು ಕರೆಸಿದ್ದೀವಿ. ಇದು ಸ್ಯೂಸೈಡ್ ಅಲ್ಲ, ಮರ್ಡರ್. ಮರ್ಡರ್? ನಮ್ ಪ್ರತಿಮಾ ಚಾನ್ಸೇ ಇಲ್ಲ. ನಮ್ ಹತ್ರ ಪ್ರೂಫ್ ಇದೆ. ಖರೇನಾ? ಸಾಧ್ಯನೇ ಇಲ್ಲ. ತೋರ್ಸಿ ನೋಡೋಣ. ನಿನ್ನ ನೋಡಿ ನಾನು ಸೋತು ಹೋದೆನು, ನಿನ್ನ ಕನಸಲ್ಲಿ ನಾ ಬಂದು ಕೈ ಹಿಡಿವೆ ಈಗ. ನನ್ನವಳೇ ನೀನು, ನನ್ನವಳೇ ನೀನು, ನನ್ನವಳೇ ನೀನು, ನನ್ನವಳೇ. ಪ್ರತಿಮಾನೇ ಇವಳು, ಪ್ರತಿಮಾನೇ ಇವಳು, ಪ್ರತಿಮಾನಿ ನನ್ನ ಉಸಿರಾಗಿರು. ನಿನ್ನ ನೋಡಿ ಒಕ್ಕಡೆ ತಾರೆ ತಿನ್ನೋರ್ಚಿ ಮಾರೈತಿ. ನೀವು ತುಳು ಅವರ? ಹಾ, ನಾನ್ ನಿಮ್ಮವನೇ. ಅಲ್ಲ, ನಮ್ಮೂರು ಕುಡ್ಲ. ನಿಮ್ದು? ನಂದು ಆಂಡೈರ್ನ ಶುರು ಮಲ್ಪಕನ. ಶ್ರೀಗೆ ಸೂಸೈಡ್ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಏನಿತ್ತು?
ಕೋವಿಡ್ ಟೈಮಲ್ಲಿ ಶ್ರೀ ಕೆಲಸ ಹೋಗಿತ್ತು. ಸೋಷಿಯಲ್ ಲೈಫ್ ಇರಲಿಲ್ಲ. ಡೈಲಿ ಸಿಚುವೇಶನ್ ಕೆಡ್ತಿತ್ತು. ನಂಗೆ ಗೊತ್ತೇ ಇರಲಿಲ್ಲ. ಡೈಲಿ ಮೆಡಿಕೇಶನ್ ತಗೊಳ್ಳೋಂಗೆ ತಗೊಳ್ತಿದ್ರು. ಆದ್ರೆ ಒಂದಿನ ನಾನು ವಾಪಸ್ ಬಂದಾಗ ಶ್ರೀ ಕಾನ್ಶಿಯಸ್ ಇರಲಿಲ್ಲ. ಏನಾಯ್ತು ಅಂತ ನಂಗೆ ಗೊತ್ತಿರಲಿಲ್ಲ. ಇವತ್ತಿಗೆ ಇಷ್ಟು ಸಾಕು ಅನ್ಸುತ್ತೆ. ನಾವು ಮತ್ತೆ ಕರೆಸ್ತೀವಿ ನಿಮ್ಮನ್ನ. ನಿನಗೇನ್ ಅನ್ಸುತ್ತೆ? ಇವರೆಲ್ಲ ನಿಜ ಹೇಳ್ತಾ ಇದ್ದಾರಾ? ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಇವರೆಲ್ಲ ಏನೋ ಮುಚ್ಚಿಡ್ತಾ ಇದ್ದಾರೆ ಅನ್ಸುತ್ತೆ. ಹೇಯ್, ಗಮನ ಕೊಟ್ಯಾ? ಎಲ್ಲರೂ ಒಂದೇ ತರ ಆನ್ಸರ್ ಮಾಡಿದ್ರು. ಹೌದು ಕಣೋ, ನಾನು ನೋಡ್ದೆ. ಅಥವಾ ಇದು ಮರ್ಡರೇ ಆಗಿರ್ಬೋದಾ? ಮರ್ಡರ್ ಅಂತ ಡೆಡ್ಯೂಸ್ ಮಾಡೋದಕ್ಕೆ ಮೊದಲು ಮೋಟಿವ್ ಕಂಡುಹಿಡಿಬೇಕು. ಮತ್ತೆ ಮೀನ್ಸ್ ಆಫ್ ಮರ್ಡರ್, ವೈ ಅಂಡ್ ಹೌ ಆರ್ ವೆರಿ ಇಂಪಾರ್ಟೆಂಟ್. ಹೌದು, ಈ ಆಟೋಪ್ಸಿ ರಿಪೋರ್ಟ್ ಏನಾದ್ರು ಬಾಡಿಲಿ ಇಂಜುರಿ ಸಿಗ್ತಾ? ಗುಡ್ ಪಾಯಿಂಟ್. ನೋಡ್ತೀನಿ, ಒಂದು ನಿಮಿಷ. ಅಟಾಪ್ಸಿ ರಿಪೋರ್ಟ್ ಪ್ರಕಾರ ಡ್ರಗ್ ಓವರ್ ಡೋಸು, ಆಮೇಲೆ ಆಲ್ಕೋಹಾಲ್ ಲೆವೆಲ್ ತುಂಬಾನೇ ಜಾಸ್ತಿ ಇತ್ತು. ಮತ್ತೆ ಮೋಟಿವ್ ಏನಿರ್ಬೋದು? ಮೋಟಿವ್ ಪ್ರತಿಭಾಗೆ ಅವನಿಂದ ಏನ್ ತೊಂದರೆ ಇತ್ತು, ಅಥವಾ ಅವನಿಗೇನಾದ್ರೂ ಲವ್ ಅಫೇರ್ ಇತ್ತಾ, ಅಥವಾ ಕೆಲಸ ಹೋಗಿತ್ತು, ಅವನು ಡಿಪ್ರೆಷನ್ ಅಲ್ಲಿದ್ದ. ಹಿ ವಾಸ್ ಟೇಕಿಂಗ್ ಆಂಟಿ ಡಿಪ್ರೆಸೆಂಟ್ಸ್ ಟು. ಈ ಕೋವಿಡ್ ಟೈಮಲ್ಲಿ ಬಹಳ ಜನ ದೇ ವೆಂಟ್ ಥ್ರೂ ದಿ ಸ್ಟ್ರೆಸ್ ಅಂಡ್ ಡಿಪ್ರೆಷನ್. ಶ್ರೀನಾಥ್ಗೆ ಸೊಸೈಟಿನ ಫೇಸ್ ಮಾಡ್ಕೊಳಕ್ಕಾಗದೆ ಸೂಸೈಡ್ ಮಾಡ್ಕೊಂಡಿರ್ಬೋದು. ಎಂಚಿ ಸಾವ್ಯ ಎಂಕ್ ಪ್ರತಿಮನ ಮಿತ್ತೇ ಡೌಟ್. ಅವಳನ್ನ ನೋಡಿದ್ರೆ ಮರ್ಡರ್ ಅಂತಾರ ಅನ್ಸಲ್ಲಮ್ಮ? ಇಲ್ಲ ಮತ್ತೆ ಹಾಗಲ್ಲಮ್ಮ. ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಅಷ್ಟೆಲ್ಲ ತೊಂದರೆ ಪಟ್ಲಲ್ಲ ಅಂತ ಸ್ವಲ್ಪ ಅನುಕಂಪ ಅಷ್ಟೇ. ನೋಡು, ಬಿ ಪ್ರೊಫೆಷನಲ್. ನಾನು ಈಗ್ಲೇ ಹೇಳ್ತಾ ಇದ್ದೀನಿ, ಇಲ್ದಿದ್ರೆ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಆಗುತ್ತೆ ಕಣೋ. ನಿಕ್ ಬರ್ಲಾ? ನನಗ್ ಗೊತ್ತು, ನೀನು ಇವ್ರ ಮೇಲೆಲ್ಲ ಕಣ್ಣಿಟ್ಟಿರು. ಓಕೆ, ಕೋರ್ಸ್ ಇಡ್ತೀನಿ, ಬಿಡು ಬಿಡು, ಹೋಗು. ಓಕೆ. ನಿನ್ನ ನೋಡಿ ನಾನು ಸೋತು ಹೋದೇನು, ನಿನ್ನ ಕನಸಲ್ಲಿ ನಾ ಬಂದು ಕೈ ಹಿಡಿವೆ ಈಗ. ನನ್ನವಳೇ ನೀನು, ನನ್ನವಳೇ ನೀನು, ನನ್ನವಳೇ ನೀನು, ನನ್ನವಳೇ. ಪ್ರತಿಮಾನೇ ಇವಳು, ಪ್ರತಿಮಾನೇ ಇವಳು, ಪ್ರತಿಮಾನಿ ನನ್ನ ಉಸಿರಾಗಿರು. ಅದು ಎಷ್ಟು ನೋಡಮ್ಮ, ನಮ್ಮ RCB ಟೈಮ್ ಈಗ ಬಹಳ ಚೆನ್ನಾಗಿದೆ. ಏನಮ್ಮ, ಹನಿಮೂನ್ ಗ್ಯಾರಂಟಿನಾ? ಅಯ್ಯೋ ಗೊತ್ತಿಲ್ಲ ಗುರು, ನೋಡಕ್ ಸಖತ್ತಾಗಿದ್ದಾಳೆ. ಮತ್ತೆ ಒಳ್ಳೆ ನಡವಳಿಕೆ, ಒಳ್ಳೆ ಸ್ವಭಾವ ಕೂಡ. ಆದ್ರೆ ಮತ್ತಿನ್ನೆಲ್ಲ ಪ್ರಾಬ್ಲಮ್ ಮಗು ಇದೆ ಅಂತನಾ? ಹಾಗೆಲ್ಲ ಅಲ್ಲಪ್ಪ, ಅವಳ ಮೇಲೆ ಇನ್ನೂ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಕ್ಲೋಸ್ ಆಗೋವರೆಗೂ ನಾನೇನು ಮುಂದುವರಿಯಕ್ಕಾಗಲ್ಲ. ಮಾರಲ್ ತರ ಇದ್ದಾಳಲ್ಲೇ ಅವಳು. ನಾನಾಗಿದ್ರೆ ಕ್ರಿಮಿನಲ್ ಆದ್ರೂ ಮದುವೆ ಆಗ್ತಿದೆ ಕಣ. ಇವನು ನಾಳೆ ಕೌಂಟಿ ಜೈಲ್ ಹತ್ರನೇ ಹೋಗ್ತಾನೆ. ಇವನು ಇನ್ನೇನು ಕೇಸು ಮುಗಿತಾ ಬಂತು, ಪ್ರಪೋಸ್ ಮಾಡ್ಬಿಡು. ನಿನಗೂ 40 ಆಗ್ತಾ ಇದೆ, ತುಂಬ ಡಿಲೇ ಮಾಡಬೇಡ ಇನ್ನು. ಆಮೇಲೆ
ನಾವು ಹೇಳ್ಬೋದು ಈ ಸಲ Hello? So, RCB. Any update on the suspects in the Sugarland suicide case? Nope. I have to declare it as a suicide. There was no physical evidence of murder. There's no financial fraud. Don't have any evidence of money given to third party. There were no witnesses who were present at the crime scene either. And overall, autopsy report says it's a drug overdose. So I think it's safe to say there's no foul play involved here. Well, one less arrest, one less crime. Yeah. That's got good it. for the city. Absolutely. You have any update on the Jersey case for me? In 2 months for sure. Hey, Brian, I really got to go. I have an important date. Hope you understand. Okay, all right. Well, hope it works out. Thank you. I hope so too. ಪ್ರತಿಮಾ ನಿಮ್ಗೆ ಅರ್ಜೆಂಟಾಗಿ ಏನೋ ಹೇಳಬೇಕು. ನಮ್ಮ ಯೂಶುವಲ್ ಪ್ಲೇಸ್ಗೆ ಬನ್ನಿ. And by the way, wear something red please. Bye. ಚಂದ್ರು, ನಾನು ಹೇಳೋದನ್ನ ಗಮನ ಇಟ್ಟು ಕೇಳ್ಕೊ. ಪ್ರತಿಮಾ ಈಸ್ ದ ಮರ್ಡರರ್ ಚಂದ್ರು. ವಿ ಹ್ಯಾವ್ ವಿಟ್ನೆಸ್ ಫಾರ್ ಶುಗರ್ಲ್ಯಾಂಡ್ ಕೇಸ್ನ. ಇನ್ಫ್ಯಾಕ್ಟ್ ಮಲ್ಟಿಪಲ್ ವಿಟ್ನೆಸಸ್ ಇದ್ದಾರೆ. ಅವ್ರಿಗೆ ಪ್ರತಿಮಾನೇ ಹೇಳಿದ್ವಂತೆ ಅವಳನ್ನ ಫಿಸಿಕಲ್ ಅಬ್ಯೂಸ್. You're under arrest for the murder of your husband. ನನ್ನ ಬಗ್ಗೆ ಹೇಳಿದ್ದು ಇನ್ಯಾರೂ ಅಲ್ಲ, ನನ್ನ 4 ಸ್ನೇಹಿತರು. ನನ್ನನ್ನು ಇನ್ವೆಸ್ಟಿಗೇಟರ್ ಜೊತೆ ಕಾಫಿ ಶಾಪಲ್ಲಿ ನೋಡಿ ನಮ್ಮಿಬ್ಬರ ರಿಲೇಷನ್ಶಿಪ್ ಬಗ್ಗೆ ಕೇಳಿದ್ರು. ನಾನು ಅವ್ರಿಗೆ ಆ ಸಮಯದಲ್ಲಿ ಸುಳ್ಳು ಹೇಳಿದೆ. ಚಂದ್ರು ನನ್ನ ಇಷ್ಟಪಡ್ತಾರೆ ಅಂತ ಗ್ಯಾರಂಟಿ ಇರಲಿಲ್ಲ. ಇದು ಡೌಟ್ ಪಡಲು ಮೊದಲನೇ ಹಂತ. ಅಸಿಸ್ಟೆಂಟ್ ಇನ್ವೆಸ್ಟಿಗೇಟರ್ಗೆ ನನ್ನ ಮೇಲೆ ಮೊದಲೇ ಡೌಟ್ ಇತ್ತು. ನನ್ನ ಸ್ನೇಹಿತೆಯರನ್ನ ಕೇಸ್ ಬಗ್ಗೆ ಪ್ರೂಫ್ ಇದೆ ಅಂತ ಹೆದರಿಸಿದ್ರು. ಅದನ್ನು ನಂಬಿ ಹೆದರ್ಕೊಂಡ್ರು. ನಾನು ಫಿಸಿಕಲ್ ಅಬ್ಯೂಸ್ಗೆ ಒಳಗಾಗಿದ್ದೆ ಅಂತ ಹೇಳಿ ಅದು ಮರ್ಡರ್ಗೆ ಕಾರಣ ಅಂತ ಪೊಲೀಸ್ ಅರೆಸ್ಟ್ ಮಾಡಿದ್ರು. ಹೆಂಗಸರು ಸ್ವಜಾತಿ ಶತ್ರುಗಳು ಅಂತ ಹೇಳ್ತಾರೆ. ಅದು ನನ್ನ ಕೇಸಲ್ಲಿ ನಿಜ ಆಯಿತು. ಎಷ್ಟು ವರ್ಷ ಜೈಲಲ್ಲಿದ್ರಿ? ನಾನು 3 ತಿಂಗಳು ಮಾತ್ರ ಇದ್ದೆ. ನನ್ನ ಕೇಸಲ್ಲಿ ಯಾವುದೇ ರೀತಿ ಫಿಸಿಕಲ್ ಎವಿಡೆನ್ಸ್ ಇರಲಿಲ್ಲ ಅಂತ ಬೇಗ ಬಿಟ್ಬಿಟ್ರು. ಇಟ್ ವಾಸ್ ರಿಯಲಿ ಮೈ ಫ್ರೆಂಡ್ಸ್ ವರ್ಡ್ಸ್ ಅಗೇನ್ಸ್ಟ್ ಮೈನ್. ನಿಮ್ಮ ಫ್ರೆಂಡ್ಸ್ ನಿಜ ಹೇಳಿದ್ರಾ? ಡೊಮೆಸ್ಟಿಕ್ ಅಬ್ಯೂಸ್ ನಿಜ ಆಯ್ತಾ ನಿಮಗೆ? ಆರ್ ವಾಸ್ ಇಟ್ ದ ಕೇಸ್ ಆಫ್ ಸೂಸೈಡ್? ಬೇರೆ ಏನಾದರೂ ಪ್ರಶ್ನೆ ಇದೆಯಾ ಅಥವಾ? ಓಕೆ ಓಕೆ, ಜೈಲಿಂದ ಹೊರಗೆ ಬಂದ್ಮೇಲೆ ಇಟ್ ಮಸ್ಟ್ ಬಿ ಟಫ್ ಫಾರ್ ಯು ಅಲ್ವಾ? ಚಂದ್ರು ನನ್ನ ತುಂಬ ಸಪೋರ್ಟ್ ಮಾಡಿದ್ರು. ನನ್ನ ಫ್ರೆಂಡ್ಸನ್ನು ನಂಬದೆ ನನ್ನನ್ನು ನಂಬಿದ್ರು. ಲಾಯರ್ ಇಟ್ಟು ನನ್ನ ಬೇಗ ಬಿಡುಗಡೆ ಮಾಡಿಸಿದ್ರು. ವಿ ಬೋತ್ ವೇರ್ ಇನ್ ಲವ್. ಪೊಲೀಸಿಂದ ಬಿಡುಗಡೆ ಆದಮೇಲೆ ನಾವಿಬ್ಬರು ಮದುವೆ ಆದ್ವಿ. ಹಿ ವಾಸ್
everything that I wanted. He was such a Wait. Was? Where is he now?